Hi everyone, welcome back to the channel Creative Mind by ಸಂಧ್ಯಾ. ಫ್ರೆಂಡ್ಸ್, ಇವತ್ತು ಒಂದು ಸಿಂಪಲ್ ಕ್ರೋಶಾ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನಾನೀಗ ತಗೊಳ್ತಿರೋದು ನೀಡಲ್ ನಂಬರ್ 10.75 ಹಾಗೆ 6 ಎಳೆ ದಾರ. 6 ಎಳೆ ದಾರ ಹೇಗೆ ಸುತ್ಕೊಳ್ಳೋದು ಅಂತ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ ಫ್ರೆಂಡ್ಸ್. ಈ ಥರ ಸೀರೆ ಒಳಗಡೆ ದಾರನ ತಂದು ಒಂದು ದಾರ ಎಳ್ಕೊಳ್ಳಿ. 6 ಎಳೆ ದಾರ ಎಳ್ಕೊಂಡು ಕ್ರೋಶಾದಲ್ಲಿ ಒಂದು ಲಾಕ್ ಹಾಕಿ, ಅದೇ ಪಕ್ಕದಲ್ಲಿ ಇನ್ನೊಂದ್ಸಲಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್, ಲಾಕ್ ಆಯಿತು. ಲಾಕ್ ಆದಮೇಲೆ 3 ಚೈನ್ ತಗೊಳ್ಳಿ. ಅದೇ ಥರ 3 ಚೈನ್ ತೊಗೊಂಡು ಅಥವಾ 4 ಚೈನ್ ತೊಗೊಳ್ಳಿ, ನಿಮಗೆ ಯಾವ್ದು ಕಂಫರ್ಟೇಬಲ್ ಅನಿಸುತ್ತೆ ಹಾಗೆ ತಗೊಂಡು ಸೀರೆಗೆ ಗ್ಯಾಪ್ ನೋಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಗ್ಯಾಪ್ ತಗೊಂಡು ನೀಡಲ್ ಹಾಕಿ ದಾರನ ತಗೊಂಡು ಲಾಕ್ ಮಾಡ್ಕೊಳ್ಳಿ. ಇದು ಕುಚ್ಚು ಹಾಕೋಕೆ ಮಾಡ್ಕೊಂಡಿರೋದು. ಮತ್ತೆ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಪಕ್ಕ ಅಲ್ಲಿ ಗ್ಯಾಪ್ ಇದೆಯಲ್ಲ ಆ ಹೋಲ್ ಪಕ್ಕನೇ ನೀಡಲ್ ತಗೊಂಡು 2 ದಾರ ಒಂದು ಮಾಡಿ ಮತ್ತೆ 2 ದಾರ ಒಂದು ಮಾಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಆ ಪಕ್ಕನೇ ಹಾಕಿ 2 ದಾರ ಒಂದು ಮಾಡ್ಕೊಳ್ಳಿ ಮತ್ತೆ 2 ದಾರ ಒಂದು ಮಾಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ದಾರ ತಗೊಳ್ಳಿ, ಪಕ್ಕ ಹಾಕಿ ನೀಡಲ್ ತಗೊಂಡು 2 ದಾರ ಒಂದು ಮಾಡ್ಕೊಳ್ಳಿ, 2 ದಾರ ಒಂದು ಮಾಡ್ಕೊಳ್ಳಿ. ಇದೇ ಥರ 5 ಸ್ಟ್ಯಾಂಡ್ ಮಾಡ್ಕೋಬೇಕು. 5 ಸ್ಟ್ಯಾಂಡ್ ಆದಮೇಲೆ ದಾರನ ತೆಗೀರಿ. ದಾರನ ತೆಗೆದು ನೀಡಲ್ಗೆ ಒಂದು ಬೀಡ್ ಹಾಕ್ಕೊಳ್ಳಿ. ಯಾವ ಥರ ಬೀಡಾದರೂ ಓಕೆ. ನಾನು ಈ ಥರ ಬೀಡ್ ತೊಗೊಂಡಿದ್ದೀನಿ, ರೌಂಡ್ ಬೀಡ್ ಥರ ಹಾಕ್ಕೊಂಡು ದಾರದ ಒಳಗಡೆ ಎಳ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಓಕೆ, ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ತಗೊಳ್ಳಿ. ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಸೀರೆಗೆ ಎಲ್ಲಿ ಗ್ಯಾಪ್ ನೋಡಿ ಅದು ಎಷ್ಟು ಮೆಷರ್ಮೆಂಟ್ ನೋಡ್ಕೊಳ್ಳಿ, ಅದೆಷ್ಟು ಬರುತ್ತೆ ಅಷ್ಟು ತೊಗೊಂಡು ನೀಡಲ್ ಹಾಕಿ 2 ದಾರ ಒಂದು ಮಾಡ್ಕೊಳ್ಳಿ ಮತ್ತು 2 ದಾರ ಒಂದು ಮಾಡ್ಕೊಳ್ಳಿ. 2 ದಾರ ಆದಮೇಲೆ ಬ್ಯಾಕ್ ಟರ್ನ್ ಮಾಡ್ಕೊಳ್ಳಿ. ಈಗ ಇಟ್ಕೊಂಡಿರ್ತೀರಲ್ಲ ಅದೇ ಥರ ಬ್ಯಾಕ್ ಟರ್ನ್ ಮಾಡಿ 4 ಚೈನ್ ಹಾಕ್ಕೊಳ್ಳಿ. 2 3 4 ಚೈನ್ ಹಾಕ್ಕೊಂಡು ಆ ಬೀಡ್ ಪಕ್ಕ ಹೋಲ್ ಕಾಣ್ತಿದೆ ನೋಡಿ, ಒಂದು ಹೋಲ್ ಸ್ಟ್ಯಾಂಡ್ ಹಾಕಿರ್ತೀವಲ್ಲ ಆ ಹೋಲ್ ಒಳಗಡೆಯಿಂದ ದಾರನ ತಂದು ಮತ್ತೆ ಫ್ರಂಟ್ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು 4 ಚೈನ್ ಹಾಕಿರ್ತೀವಲ್ಲ ಆ ಚೈನ್ ಒಳಗಡೆಯಿಂದ ದಾರನ ತಗೊಂಡು 2 ದಾರ ಒಂದು ಮಾಡ್ಕೊಳ್ಳಿ, ಮತ್ತೆ ದಾರ ತಗೊಳ್ಳಿ, ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ. ಓಕೆ, 1 2 3 4 5 ಒಟ್ಟಿಗೆ 5 ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ. ಆ ದಾರದ ಒಳಗಡೆಯಿಂದ ಒಂದೊಂದು ಸಿಂಗಲ್ ಕ್ರೋಶಾ ಮಾಡಿಕೊಂಡು ಮತ್ತೆ ದಾರದ ಮೇಲೆ ನೀಡಲ್ ಮೇಲೆ ದಾರ ತೊಗೊಂಡು ಪಕ್ಕ ಆ ಸ್ಟ್ಯಾಂಡ್ ಪಕ್ಕನೇ ಎಲ್ಲಿ ಬರುತ್ತೆ ನೋಡಿ ಅಲ್ಲಿ ಸ್ಟ್ಯಾಂಡ್ ಪಕ್ಕನೇ ತೊಗೊಂಡು 2 ದಾರ ಒಂದು ಮಾಡಿ ಮತ್ತೆ 2 ದಾರ ಒಂದು ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್, ಈ ಥರ ಕಾಣಿಸುತ್ತೆ. ಇನ್ನೂ ಆಗಿಲ್ಲ, ಈ ಥರ ಕಾಣಿಸುತ್ತೆ. ಓಕೆ, ಮತ್ತೆ ನೀಡಲ್ ಮೇಲೆ ದಾರನ ತೊಗೊಳ್ಳಿ, ಸಿಂಗಲ್ ಸ್ಟೆಪ್ ದಾರ ತೊಗೊಂಡು ಪಕ್ಕನೇ ಸ್ಟ್ಯಾಂಡ್ ಪಕ್ಕನೇ ನೀಡಲ್ ಹಾಕಿ 2 ದಾರ ಒಂದು ಮಾಡ್ಕೊಳ್ಳಿ, ಮತ್ತೆ 2 ದಾರ ಒಂದು ಮಾಡ್ಕೊಳ್ಳಿ. ಇದೇ ಥರ 5 ಕಂಬ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು 2 ದಾರ ಒಂದು ಮಾಡ್ಕೊಳ್ಳಿ, ಮತ್ತೆ 2 ದಾರ ಒಂದು ಮಾಡ್ಕೊಳ್ಳಿ. ಈ ಥರ ಡಿಸೈನ್ ಕಾಣುತ್ತೆ. ಸಿಂಪಲ್ ಡಿಸೈನ್, ಜಾಸ್ತಿ ಸ್ಟ್ರೆಸ್ ಅನ್ನೋದು ಇಲ್ಲ, ಜಾಸ್ತಿ ಓವರ್ ಅನ್ನೋದು ಇಲ್ಲ. ಓಕೆ, ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು 2 ದಾರ ಒಂದು ಮಾಡ್ಕೊಳ್ಳಿ, 2 ದಾರ ಒಂದು ಮಾಡ್ಕೊಳ್ಳಿ. 5 ಕಂಬ ಆದಮೇಲೆ ಥ್ರೆಡ್ ತೆಗೀರಿ. ಥ್ರೆಡ್ ಎಳ್ದು ನೀಡಲ್ಗೆ ಒಂದು ಬೀಡ್ ಹಾಕ್ಕೊಳ್ಳಿ. ಒಂದು ಬೀಡ್ ಹಾಕಿ ಥ್ರೆಡ್ ಒಳಗಡೆಯಿಂದ ಬೀಡ್ ತೆಗ್ದು ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿ ಒಂದು ಸಿಂಗಲ್ ನೀಡಲ್ ಮೇಲೆ ಒಂದು ದಾರ ಸುತ್ಕೊಳ್ಳಿ. ದಾರ ಸುತ್ಕೊಂಡು ಬೀಡ್ ಎಲ್ಲಿಗೆ ಮೆಜರ್ ನೋಡ್ಕೊಳ್ಳಿ, ಎಲ್ಲಿ ಬರುತ್ತೋ ಅಲ್ಲಿಗೆ ನೀಡಲ್ ಹಾಕಿ
ದಾರನ ತಂದು 2 ದಾರ ಒಂದು ಮಾಡಿ ಮತ್ತು 2 ದಾರ ಒಂದು ಮಾಡ್ಕೊಳ್ಳಿ. ಅದಾದಮೇಲೆ 2 ದಾರ ಒಂದು ಆದಮೇಲೆ ಬ್ಯಾಕ್ ಮತ್ತೆ ರಿಟರ್ನ್ ಬ್ಯಾಕ್ ಟರ್ನ್ ಮಾಡಿ 4 ಚೈನ್ ಹಾಕೊಳ್ಳಿ. 1 2 3 4 ಚೈನ್ ಹಾಕೊಂಡು ಆ ಹೋಲ್ ಗ್ಯಾಪ್, ಅಲ್ಲಿ ಗ್ಯಾಪ್ ಕಾಣಿಸ್ತಿದೆಯೋ ಹೋಲ್ ಥರ, ಆ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡಿ ಮತ್ತೆ ಫ್ರಂಟ್ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಆ 4 ಚೈನ್ ಒಳಗಡೆಯಿಂದ ಸಿಂಗಲ್ ಕ್ರೋಶ 5 ಫಸ್ಟ್ ತೋರಿಸಿದ್ನಲ್ಲ ಅದೇ ಥರ 5 ಸಿಂಗಲ್ ಕ್ರೋಶ ಮಾಡ್ಕೊಂಡು ಬನ್ನಿ. 2 3 4 5 ಟೋಟಲ್ 5 ಸಿಂಗಲ್ ಕ್ರೋಶ ಮಾಡಿಕೊಂಡು ನೀಡಲ್ ಮೇಲೆ ದಾರನ ತೊಗೊಂಡು ಆ ಸ್ಟ್ಯಾಂಡ್ ಪಕ್ಕ ಕಂಬದ ಪಕ್ಕನೇ ಮತ್ತೆ ನೀಡಲ್ ತೆಗ್ದು 2 ದಾರ ಒಂದು ಮಾಡ್ಕೊಳ್ಳಿ, ಮತ್ತೆ 2 ದಾರ ಒಂದು ಮಾಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ದಾರನ ತೊಗೊಂಡು ಪಕ್ಕನೇ ನೀಡಲ್ ಹಾಕಿ 2 ದಾರ ಒಂದು ಮಾಡಿ ಮತ್ತೆ 2 ದಾರ ಒಂದು ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಸಿಂಪಲ್ಲಾಗಿ ಡಿಸೈನ್ ಕಾಣುತ್ತೆ. 2 ಬೀಡ್ ಆದಮೇಲೆ ಮತ್ತೆ ಇನ್ನೊಂದು ನೀಡಲ್ ಮೇಲೆ ದಾರನ ತೊಗೊಂಡು ಪಕ್ಕ ಹಾಕಿ 2 ದಾರ ಒಂದು ಮಾಡ್ಕೊಳ್ಳಿ, ಮತ್ತೆ 2 ದಾರ ಒಂದು ಮಾಡ್ಕೊಳ್ಳಿ. 4 ಡಬಲ್ ಕ್ರೋಶ, 4 ಸ್ಟ್ಯಾಂಡ್ ಆದಮೇಲೆ ದಾರ ಸುತ್ಕೋಬೇಡಿ, ಹಾಗೆ ಹೋಲ್ಗೆ ಹೋಗಿ ನೀಡಲ್ ತಂದು ದಾರನ ತಗೊಂಡು ಸಿಂಗಲ್ ಕ್ರೋಶ ಮಾಡಿ ಮತ್ತೆ 3 ಚೈನ್ ಹಾಕೊಳ್ಳಿ. 1 2 3 ಚೈನ್ ಹಾಕ್ಕೊಂಡು ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿ ನೀಡಲ್ ತಗೊಂಡು ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಮಾಡಿ ಲಾಕ್ ಆಯಿತು. ಈಗ ಈ ಥರ ಬರುತ್ತೆ ಡಿಸೈನ್. ಅಲ್ಲಿಗೆ 3 ಚೈನ್ ಇದೆಯಲ್ಲ ಅಲ್ಲಿ ಸೀರೆ ಕುಚ್ಕೊಳ್ಬಿಡುತ್ತೆ. ಮತ್ತೆ 2 ಚೈನ್ ಹಾಕೊಳ್ಳಿ, ನೀಡಲ್ ಮೇಲೆ ದಾರ ತೊಗೊಳ್ಳಿ, ಪಕ್ಕ ನೀಡಲ್ ತಗೊಂಡು 2 ದಾರ ಒಂದು ಮಾಡಿ ಮತ್ತೆ 2 ದಾರ ಒಂದು ಮಾಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ದಾರ ತಗೊಳ್ಳಿ, ಪಕ್ಕ ನೀಡಲ್ ಹಾಕಿ 2 ದಾರ ಒಂದು ಮಾಡಿ ಮತ್ತೆ 2 ದಾರ ಒಂದು ಮಾಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಪಕ್ಕ ಸೂಜಿ ಹಾಕಿ 2 ದಾರ ಒಂದು ಮಾಡ್ಕೊಳ್ಳಿ, ಮತ್ತೆ 2 ದಾರ ಒಂದು ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣಿಸುತ್ತೆ ಡಿಸೈನ್. ಅಲ್ಲಿ ಒಂದು ಸರಿ ಕುಚ್ಚು ಬರುತ್ತೆ, 3 ಚೈನ್ ಹಾಕಿರ್ತೀರಲ್ಲ ಅಲ್ಲಿ 2 ಬೀಡು 3 ಚೈನು, 2 ಬೀಡು 3 ಚೈನು ಮತ್ತೆ 2 ಬೀಡು, ಆ ಥರ ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸುತ್ತೆ. ಆ 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಸೀರೆ ಕುಚ್ಗಳು ಬರುತ್ತೆ. ಓಕೆ, ಈ ಥರ ಡಿಸೈನ್ ಕಾಣಿಸುತ್ತೆ. ಮತ್ತೆ ಕಂಬ ಮೇಲೆ ದಾರ ಸುತ್ಕೊಂಡು ಪಕ್ಕ ನೀಡಲ್ ತೆಗ್ದು 2 ದಾರ ಒಂದು ಮಾಡಿ ಮತ್ತೆ 2 ದಾರ ಒಂದು ಮಾಡ್ಕೊಳ್ಳಿ. 4 ಚೈನ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡಿ 3 ಚೈನ್ ಹಾಕೊಳ್ಳಿ. 1 2 3 ಚೈನ್ ಹಾಕೊಂಡು ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿ ನೀಡಲ್ ತಗೊಂಡು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಓಕೆ, ಸಿಂಗಲ್ ಕ್ರೋಶ ಮಾಡಿ ಸ್ಟ್ಯಾಂಡ್ ಹಾಕಿ 2 ಚೈನ್ ಹಾಕೊಳ್ಳಿ. 2 ಚೈನ್ ಹಾಕಿ ನೀಡಲ್ ಮೇಲೆ ದಾರನ ತಂದು ಪಕ್ಕ ನೀಡಲ್ ಹಾಕಿ 2 ದಾರ ಒಂದು ಮಾಡಿ ಮತ್ತೆ 2 ದಾರ ಒಂದು ಮಾಡ್ಕೊಳ್ಳಿ. ಈ ಥರ ಡಿಸೈನ್ ಕಾಣುತ್ತೆ. ಜಾಸ್ತಿ ಓವರ್ ಅನ್ಸೋದಿಲ್ಲ, ಸಿಂಪಲ್ ಡಿಸೈನ್, ಸಿಂಪಲ್ ಕ್ರೋಶ ಕುಚ್ಚು ಫುಲ್ಲು ಸೀರೆ ಈ ಥರ ಡಿಸೈನ್ ಬರುತ್ತೆ. ಈ ಥರ ಡಿಸೈನ್ ಬರುತ್ತೆ. 3 ಚೈನ್ ಇದೆಯಲ್ಲ ಅಲ್ಲಿ ಸೀರೆ ಕುಚ್ಚು ಬೇಬಿ ಕುಚ್ಚು ಥರ ಹಾಕಿ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ಕಾಣಿಸುತ್ತೆ. 350ರಿಂದ 400 ರೂಪಾಯಿ ಚಾರ್ಜ್ ಮಾಡ್ಬೋದು ಅಷ್ಟೇ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.